ಭಾರತೀಯ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವುದು ಸೀರೆ. ಈ ಸೀರೆಯ ಉಟ್ಟ ನಾರಿಯನ್ನ ನೋಡೋದೇ ಒಂದು ಅಂದ. ನಿಮ್ಗೆ ಒಂದೇ ಸ್ಟೈಲಲ್ಲಿ ಸೀರೆ ಉಟ್ಟು ಬೇಜಾರಾಗಿದ್ಯಾ? ಅದಕ್ಕೆ ನೋಡಿ, ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ವಿಭಿನ್ನವಾಗಿ ಸೀರೆ ವಿನ್ಯಾಸ ಹೇಗೆಲ್ಲ ಮಾಡಬಹುದು ಅಂತ ತೋರಿಸಲಿದ್ದೇವೆ. ಬನ್ನಿ, ಈ ವಿವಿಧ ರೀತಿಯ ಸೀರೆ ಉಡುವ ವಿಧಾನ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಸೀರೆ ಸಖಿಯರಿಗೆ ನಮಸ್ಕಾರ. ನಾವು ಹೇಗೆ ಸೀರೆಗಳು ವಿಭಿನ್ನವಾಗಿದೆಯೋ ಅದೇ ರೀತಿ ಸೀರೆಗಳನ್ನು ವಿನ್ಯಾಸವಾಗಿ ಉಡೋದನ್ನ ಕೂಡ ತೋರಿಸ್ತಾ ಬಂದಿದ್ದೀವಿ. ಬರೀ ಸೀರೆ ಅಷ್ಟೇ ಅಲ್ಲದೆ ಇವಾಗ ಹೆಣ್ಮಕ್ಳು ಹಾಕೊಳ್ಳುವಂಥ ಗಾಗ್ರಾ ಆಗಿರಬಹುದು, ಲೆಹೆಂಗಾ ಆಗಿರಬಹುದು, ನಮ್ಮ ಕಲೆಗೆ ತಕ್ಕನ ಹಾಗೆ ಕೂಡ ಉಟ್ಕೊಳ್ಬಹುದು. ನಾನಿವಾಗ ನಿಮಗೆ ಗಾಗ್ರಾ ಅಥವಾ ಲೆಹೆಂಗಾ ಮೇಲೆ ದುಪ್ಪಟ್ಟ ಅಥವಾ ದಾವಣಿ ಏನು ಹೇಗೆ ವಿನ್ಯಾಸವಾಗಿ ಹಾಕ್ತೀರಾ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಕೆಲವೊಂದು ದುಪ್ಪಟ್ಟ ಅಥವಾ ದಾವಣಿ ಹೆವಿ ಇರುತ್ತೆ, ಅಂದರೆ ಆ ಅಂಚು ಹೆವಿ ಬಾರ್ಡರ್ ಇರುತ್ತೆ. ಫಸ್ಟ್ ಏನು ಮಾಡಿ, ಆ ಬಾರ್ಡರ್ ಲೈನಿಗೆ ಬರೋ ಥರ ಸಣ್ಣ ಸಣ್ಣ ಪ್ಲೀಟ್ಸ್ನ ಇಟ್ಕೊಂಡ್ಬಿಡ್ಬೇಕು. ಅಥವಾ ಆ ಬಾರ್ಡರ್ ಏನಾದರೂ ತುಂಬ ಚಿಕ್ಕದಿದೆ ಅಂತ ಹೇಳಿದ್ರೆ ಅದಕ್ಕೆ ಸೂಟ್ ಆಗೋ ಅಷ್ಟು ಚಿಕ್ಕ ನೆರಿಗೆ ಕೂಡ ಇಟ್ಕೊಳ್ಬೋದು. ನೆರಿಗೆ ತೊಗೊಂಡಿದ್ದಾಗಿದ್ಮೇಲೆ ಫಸ್ಟ್ ಅಲ್ಲಿಗೆ ಒಂದು ಪಿನ್ ಹಾಕ್ಕೊಂಡ್ಬಿಡ್ಬೇಕು. ಹಾಕ್ಕೊಂಡ್ಬಿಟ್ಟು ಟಕ್ ಮಾಡ್ಕೋಬೇಕು. ಇದನ್ನು ಒಂದು ರೌಂಡ್ ತೊಗೊಂಡ್ಬಿಟ್ಟು ನಾವು ರೆಗ್ಯುಲರಾಗಿ ಈಗ ಸೀರೆ ಉಡೋ ರೀತಿನಲ್ಲಿ ಹೀಗೆ ಹಾಕ್ಕೊಂಡಿರ್ತೀವಿ. ಇದನ್ನು ಏನು ಮಾಡ್ಬೋದು ಅಂದರೆ ಸ್ಲೀವ್ಸ್ ಕೆಳಗಡೆಯಿಂದ ತೊಗೊಂಡು ಹೀಗೆ ಮುಂದಕ್ಕೆ ಬಿಟ್ಕೋಬೋದು. ಹೀಗೆ ಮಾಡೋದ್ರಿಂದ ಇದರಲ್ಲಿ ಬರೋವಂತಹ ಹೆವಿ ಜರಿ ವರ್ಕು ಅಥವಾ ಬಾರ್ಡರ್ ಹೆವಿ ಇರೋವಂಥದ್ದು ಏನಾದರೂ ಇತ್ತು ಅಂದರೆ ಅದು ಮುಂದ್ಗಡೆನೇ ಹೈಲೈಟ್ ಆಗುತ್ತೆ. ಸಣ್ಣ ಸಣ್ಣ ಪ್ಲೀಟ್ಸ್ ತೊಗೊಂಡು ಫಸ್ಟ್ ಎಂಡಿಗೆ ನಾವು ಪಿನ್ ಹಾಕಿಟ್ಕೊಳ್ಬೇಕು. ನೆಕ್ಸ್ಟ್ ಎಂಡ್ ಏನಿದೆ ಅದನ್ನು ನಾವಿಲ್ಲಿ ಟಕ್ ಮಾಡ್ಕೋಬೇಕು. ಅಂದರೆ ಲೆಹೆಂಗಾದ ಮಿಡ್ಲ್ ಪಾಯಿಂಟ್ಲಲ್ಲಿ ನಾವು ಇದನ್ನು ಟಕ್ ಮಾಡ್ಕೋಬೇಕು. ಉಳ್ದಿದ್ದ ಪೋರ್ಷನ್ನ ಫುಲ್ ಒಂದು ರೌಂಡ್ ತೊಗೊಂಡ್ಬಿಟ್ಟು ಈ ರೀತಿ ಶೋಲ್ಡರ್ ಕೆಳಗಡೆಯಿಂದ ಬಂದುಬಿಟ್ಟಿದ್ದು ಶೋಲ್ಡರ್ ಮೇಲಿಂದ ಆಚೆ ಬಂದುಬಿಟ್ಟು ಇಲ್ಲಿ ಹೀಗೆ ಡ್ರೇಪ್ ಆಗೋಂಗೆ ಬಿಡಬೇಕು. ಮತ್ತು ಹಾಗೆ ಹಾಕಿದಾದಮೇಲೆ ಇದು ಸ್ವಲ್ಪ ಲೂಸ್ ಇರುತ್ತೆ. ಇದನ್ನು ಫುಲ್ ಟೈಟಾಗಿ ನಮ್ಗೆ ಎಷ್ಟು ಕಂಫರ್ಟಬಲ್ ಇದೆ ಅಷ್ಟು ಟೈಟ್ ಮಾಡಿಕೊಂಡು ಇಲ್ಲಿ ಯಾವುದಾದ್ರು ಒಂದು ಹೈಡಿಂಗ್ ಪಾಯಿಂಟಲ್ಲಿ ಪಿನ್ ಹಾಕ್ಕೊಂಡ್ಬಿಟ್ಟು ಟೈಟ್ ಮಾಡ್ಕೊಂಡ್ಬಿಟ್ರೆ ಈ ರೀತಿಯಾಗಿ ವಿನ್ಯಾಸವಾದಂಥ ಒಂದು ಸೆರ್ಗ್ ಹಾಕೋ ರೀತಿ ರೆಡಿ ಆಗುತ್ತೆ. ಘಾಗ್ರಾ ಮೇಲೆ ಹೇಗೆ ದಾವಣಿನ ವಿನ್ಯಾಸವಾಗಿ ಹಾಕ್ಕೊಳ್ಬೋದು ಅನ್ನೋದನ್ನು ನೋಡಿದ್ರಿ. ನಾನಿವಾಗ ಸೀರೆನಲ್ಲಿ ಹೇಗೆ ವಿನ್ಯಾಸವಾಗಿ ಉಟ್ಕೊಳ್ಬಹುದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮಮೇಜ್ ಸ್ಟೈಲ್ ಉಡೋಕ್ಕೆ ಯಾವಾಗಲೂ ನೀವು ಬಾರ್ಡರ್ ಸ್ವಲ್ಪ ಕಮ್ಮಿ ಇರೋವಂಥದ್ದು ತೊಗೊಳ್ಬೇಕಂದ್ರೆ ಇಷ್ಟೇ ಚಿಕ್ಕ ಬಾರ್ಡರ್ ಇದ್ದಷ್ಟು ನೀವು ಉಡೋವಂತಹ ಸೀರೆ ಚೆನ್ನಾಗಿ ಹೈಲೈಟ್ ಆಗುತ್ತೆ. ಯಾವಾಗಲೂ ಸೀರೆನ ಫಸ್ಟ್ ಎಂಡ್ ಒಂದು ಗಂಟು ಹಾಕ್ಕೊಂಡು ನಾವು ಟಕ್ ಮಾಡ್ಕೋಬೇಕು. ನಿಮ್ಮ ಶೋಲ್ಡರ್ ಲೆಂತಲ್ಲಿ ನಾವು ಫಸ್ಟ್ ಎಂಡ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಫಿಕ್ಸ್ ಮಾಡಿದಾದಮೇಲೆ ನೆಕ್ಸ್ಟ್ ಎಂಡ್ ತೊಗೊಂಡು ಒಂದು ರೌಂಡ್ ತೊಗೊಂಡ್ಬಿಟ್ಟು ಈ ಬಾರ್ಡರ್ ಸ್ಟಾರ್ಟ್ ಆಗೋ ಜಾಗನ ಸೆಂಟರ್ನಲ್ಲಿ ಫಿಕ್ಸ್ ಮಾಡಿಕೊಂಡು ಈ ರೀತಿ ಸ್ಮಾಲ್ ಪ್ಲೇಟ್ಸ್ನ ಹಿಡ್ಕೋಬೇಕು. ಈ ರೀತಿ ಹಿಡ್ಕೊಂಡು ಇದಕ್ಕೆ ಒಂದು ಪಿನ್ ಹಾಕೊಂಬೋಣ. ರಿಮೈನಿಂಗ್ ಪೋರ್ಷನಲ್ಲಿ ಚಿಕ್ಕ ಚಿಕ್ಕ ನೆರಿಗೆ ಹಿಡ್ಕೊಂಡ್ಬಿಡೋದು. ಸೀರೆ ಲೆಂತ್ ತುಂಬ ಇತ್ತು ಅಂದರೆ ವೈಡ್ ಪ್ಲೀಟ್ಸ್ ಕೂಡ ತೊಗೊಳ್ಬೋದು. ಇದನ್ನು ಕರೆಕ್ಟಾಗಿ ಸೆಂಟರ್ನಲ್ಲಿ ಫಿಕ್ಸ್ ಮಾಡ್ಕೊಳ್ಬೇಕು. ಇದಾದಮೇಲೆ ಇದನ್ನು ಈಗ ನಾನು ಮರ್ಮೇಡ್ ಸ್ಟೈಲ್ ಅಂದರೆ ಫಿಶ್ ಕಟ್ನ ಹೇಗೆ ವಿನ್ಯಾಸವಾಗಿ ಉಡಬಹುದು ಅನ್ನೋದನ್ನು ತೋರಿಸಿದ್ದೀನಿ. ಇದು ರೆಗ್ಯುಲರಾಗಿ ಬ್ರೈಡಲ್ ಅಂದರೆ ಮದುವೆ ಹುಡುಗಿಗಾಗಿರ್ಬೋದು, ಅವ್ರ ಸಿಸ್ಟರ್ಸ್ ಆಗಿರ್ಬೋದು, ಯಾರು ಬೇಕಾದ್ರೂ ಇದನ್ನು ಕ್ಯಾರಿ ಮಾಡ್ಬೋದು. ಇದರಲ್ಲಿ ಒಂದು ಸ್ಮಾಲ್ ವೇರಿಯೇಷನ್ ಏನು ಅಂದರೆ ಒಂದು ಎಂಡ್ ಏನಿದೆ ಇದನ್ನು ತೊಗೊಂಡ್ಬಿಟ್ಟು ವಿ ಶೇಪ್ ಬರೋ ರೀತಿನಲ್ಲಿ ಪ್ಲ್ಯಾನ್ ಮಾಡಿ ಈ ಕಡೆ ಶೋಲ್ಡರ್ ಮೇಲೆ ಇದನ್ನು ಈ ರೀತಿ ಪಿನ್ ಮಾಡ್ಕೊಂಡಾಗ ಈ ಬಾರ್ಡರ್ ಕೂಡ ಚೆನ್ನಾಗಿ ಹೈಲೈಟಾಗಿ ಕಾಣುತ್ತೆ. ಮತ್ತೇನಾದ್ರು ಹೆವಿ ವರ್ಕ್ ಇದ್ದರೆ ಅಕಸ್ಮಾತ್ ಸಾರಿನಲ್ಲಿ ಅದು ಕೂಡ ಚೆನ್ನಾಗಿ ಹೈಲೈಟಾಗಿ ಕಾಣುವಂಥದ್ದು. ನೀವೀಗ ನೋಡ್ತಿರೋದು ಮರ್ಮೇಡ್ ಸ್ಟೈಲ್ 2. ಇದರಲ್ಲಿ ಹೇಗೆ ಅಂತಂದರೆ ನಾವು ಒಂದು ರೌಂಡ್ ತೊಗೊಂಡ್ಬಿಟ್ಟು ಶೋಲ್ಡರ್ ಮೇಲೆ ಪಲ್ಲುನ ಡ್ರೇಪ್ ಮಾಡಿರ್ತೀವಿ. ಅದರಲ್ಲಿ ವಿ ಶೇಪ್ ಕೊಟ್ಬಿಟ್ಟು ಇನ್ನೊಂದು ಎಂಡ್ನ ನೆಕ್ಸ್ಟ್ ಶೋಲ್ಡರ್ ಮೇಲೆ ಪಿನ್ ಮಾಡಿರ್ತೀವಿ. ಇದರಲ್ಲಿ ನಿಮಗೆ ಬಾರ್ಡರಲ್ಲಿ ಏನಾದರೂ ಹೆವಿ ವರ್ಕ್ ಇರೋವಂಥದ್ದು ಅಥವಾ ಪಲ್ಲುನಲ್ಲಿ ಏನಾದ್ರು ಹೆವಿ ವರ್ಕ್ ಇರೋವಂಥದ್ದು ಆ ರೀತಿದು ಏನಾದ್ರು ಇತ್ತು ಅಂದರೆ
ಚೆನ್ನಾಗಿ ಹೈಲೈಟ್ ಆಗುತ್ತೆ. ಫಿಶ್ ಕಟ್ ಅಥವಾ ಮರ್ಮೇಡ್ ಸ್ಟೈಲಲ್ಲಿ 2 ವಿನ್ಯಾಸನ ನೋಡ್ಕೊಂಡ್ರಿ, ರೆಗ್ಯುಲರಾಗಿ ಹಾಕುವಂಥದ್ದು ಮತ್ತು ಬಾರ್ಡರ್ನ ಹೈಲೈಟ್ ಮಾಡಿ ಹಾಕುವಂಥದ್ದು. ಇದರಲ್ಲೇ ಇನ್ನೂ ಒಂದು ಟೈಪ್ ಇದೆ, ಫಿಶ್ ಕಟ್ ಸ್ಟೈಲ್ 3 ಅಂತ ಹೇಳ್ಬಿಟ್ಟು. ಅದನ್ನು ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ವೇರ್ ಮಾಡೋ ರೀತಿ ಸೇಮ್ ಇರುತ್ತೆ. ಈ ಒಂದು ರೌಂಡ್ ಏನು ತೊಗೊಂಡಿರ್ತೀರ ಅದು ಸೇಮ್ ತೊಗೊಂಡು ಶೋಲ್ಡರ್ ಮೇಲೆ ಇದೇ ರೀತಿ ಸೆರಗು ಪಲ್ಲು ಕಾಣೋ ರೀತಿಯಲ್ಲಿ ಹೀಗೆ ಬಿಡಬೇಕು. ಸೀರೆ ಒಳಗಿಂದ ತೊಗೊಂಡ್ಬಿಟ್ಟು ಇಲ್ಲಿಗೆ ಒಂದು ಪಿನ್ ಹಾಕ್ಕೋಬೇಕು. ನೀವು ಪಿನ್ನ ಆದಷ್ಟು ಹೈಡಿಂಗ್ ಪಾಯಿಂಟಲ್ಲಿ ಹಾಕಿದ್ರೆ ಒಳ್ಳೇದಿರುತ್ತೆ, ಆವಾಗ ಪಿನ್ ಏನು ಕಾಣಿಸೋದಿಲ್ಲ. ಏನು ಸಣ್ಣ ಸಣ್ಣ ಪ್ಲೀಟ್ಸ್ ತೆಗೆದಿರ್ತೀವಿ ಅದನ್ನಾದಷ್ಟು ತೆಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ವೈಡ್ ಮಾಡಿಕೊಂಡು ಒಂದು ಫ್ಲೇರ್ ರೀತಿ ಬರಬೇಕಿದಿಲ್ಲಿ. ಇದು ಕೂಡ ಹೈಡಿಂಗ್ ಪಾಯಿಂಟಲ್ಲೇ ಪಿನ್ ಹಾಕ್ಕೋಬೇಕು. ಯಾವಾಗಲೂ ನಾವು ಸೀರೆ ಯಾವುದೇ ವಿನ್ಯಾಸವಾಗಿ ಉಟ್ರೂ ಪಿನ್ ಹಾಕೋದು ಕೂಡ ಒಂದು ಕಲೆ, ಯಾಕಂದರೆ ಪಿನ್ ಕಾಣಿಸ್ಕೊಳ್ಳದೆ ಇರೋ ರೀತಿನಲ್ಲಿ ಕೂಡ ನಾವು ಉಟ್ಕೋಬೇಕಾಗತ್ತೆ. ಈ ರೀತಿ ಮರ್ಮೇಡ್ ಸ್ಟೈಲ್ 3 ಅಂದರೆ ಫಿಶ್ ಕಟ್ಟಲ್ಲಿ 3ನೇ ರೀತಿ ಏನಿದೆ ಅದು ಕೂಡ ಈ ವಿನ್ಯಾಸವಾಗಿ ಉಟ್ಕೋಬೋದು. ಮುಂದಿನ ಭಾಗದಲ್ಲಿ ಮತ್ತಷ್ಟು ಸೀರೆ ಉಡುವ ವಿಧಾನ ನಿಮಗಾಗಿ.